ನನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ನಾನು ಕೆಲಸ ಮಾಡ್ತೀನಿ, ಅಪ್ಪು ಕಾಲ್ ಮಾಡಿ ನೋಡ್ತೀನಿ. ಹಲೋ ಅಪ್ಪು, ಪಾರ್ಟಿ ಮುಗಿತಾ? ಜರಿ ಏನಾದ್ರು ಕಾಲ್ ಮಾಡಿದ್ನಾ? ಇಲ್ಲಲ್ಲ, ಅಲ್ಲೇ ಇರ್ಬೇಕಲ್ಲ. ಏನಾಯ್ತು? ಅವನಿಗೂ ಕಾಲ್ ಮಾಡಿಲ್ಲ. ಹಲೋ ಹಲೋ, ಈ ಹಾಡನ್ನು ಸಬ್ಸ್ಕ್ರೈಬ್ ಮಾಡಲು ಒಂದನ್ನು ಒತ್ತಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಜರಿ ಕಣ, ಸ್ಪೀಕರ್ ಹಾಕು. ಸ್ಪೀಕರ್. ಹಲೋ, ಎಲ್ಲೋ ಇದ್ದೀರಾ? ನಾವು ತುಂಬಾ ಹೊತ್ತಿಂದ ಟೆನ್ಷನ್ ಆಗಿದೀವಿ ಕಣೋ. ಜರಿ ಹಾಸ್ಪಿಟಲ್ ಇದ್ದೀರಾ? ಅವಳು ಹೇಗಿದ್ದಾಳೆ? ನೀ ಹೋಗಕ್ಕೂ ಮುಂಚೆ ಒಂದ್ ಮಾತು ಹೇಳೋಗ್ಬೇಕಲ್ವಾ? ಲೋ, ನಾನೀಗ ಅನು ಮನೆಗ್ ಬಂದಿದ್ದೀನೋ. ಇಲ್ಲಿ ಪಾರ್ಟಿ ನಡೀತಿದೆ. ಪಾರ್ಟಿ ಮುಗಿದ ತಕ್ಷಣ ನಾನೇ ಕಾಲ್ ಮಾಡ್ತೀನಿ, ಓಕೆನಾ? ಇರು ಒಂದು ನಿಮಿಷ. ಏಯ್ ಪ್ರಿಯಾ, ಏಯ್ ಇದನ್ನ ವೇಸ್ಟ್ ಮಾಡ್ಬೇಡ ಕಣ, ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಸರಿ, ಒಂದ್ ಕೆಲಸ ಮಾಡೋಣ, ನಾವು ಹೋಗ್ತಾ ಇದೀವಿ ತಾನೆ, ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಬೇಕಿಲ್ಲ, ಇಷ್ಟೊತ್ತಲ್ಲಿ ಹೋದ್ರೆ ಯಾವ ರೆಸ್ಟೋರೆಂಟ್ ಓಪನ್ ಇರಲ್ಲ. ಅವ್ರ ಪಾಡಿದವ್ರು ಹೋಗಿದ್ದಾರೆ. ಏಯ್ ಪ್ರಿಯಾ, ಸ್ವಂತದವರು ಯಾರು ಇಲ್ದೇನೆ ಇಷ್ಟು ದಿನ ಒಂಟಿಯಾಗಿದ್ರಲ್ವಾ? ಸಡನ್ ಆಗಿ ಎಲ್ಲ ಮರೆತು ಸಮಾಧಾನವಾಗಿ ಮಾತಾಡಿರ್ತಾರೆ. ಹಾಗ್ ಮಾತಾಡ್ಬಿಟ್ರೆ ಅದಕ್ಕೆ ಹೋಗಿರ್ತಾರೆ. ಕಣ್ ಮುಚ್ಕೊಂಡ್ ಎಲ್ಲದನ್ನು ಸರಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರೋ ಎಲ್ಲದನ್ನು ಸರಿ ಅನ್ಬೇಕಾಗತ್ತೆ. ನಿಮ್ ಮನ್ಸ್ ಮುಟ್ಕೊಂಡ್ ಹೇಳಿ, ಅವ್ರಿಬ್ರು ಹೀಗ್ ಮಾಡಿದ್ ನ್ಯಾಯನಾ? ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಅನ್ಕೊಂಡ್ರೆ, ಆದ್ರೆ ಅವರಂತೂ ಈ ಕೊಂಬೆನಾ ನಾನ್ ತುಂಬಾ ದಿನದಿಂದ ಮುರ್ದಾಕಿ ಅಂತ ಹೇಳ್ತಿದ್ದೀನಿ, ಆದ್ರೆ ನೀವ್ ಅರ್ಥನೇ ಮಾಡ್ಕೊಳ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾ ಕೇಳ್ತಿರೋದು ಉತ್ತರ ಕೊಡಿ. ಅವ್ರು ಹೀಗ್ ಮಾಡಿದ್ದು ಸರಿನಾ ತಪ್ಪಾ? ಸರಿನಾ ತಪ್ಪಾ ಅಂತ ಹೇಳಿ. ತಪ್ಪೆ. ಹಾ, ಅವ್ರ ಬಿಲ್ ಮಾಡ್ತಿರ್ಲಿ, ತೆಗಿಯೋದ್ ಬೇಡ. ಜೆರ್ರಿ, ಮಾಧವ್, ನಾವೇ ಕಣೋ. ನೀವು ಬೇರೆ. ಹೋಗ್ ತೆಗಿರಿ, ಹೋಗಿ. ಏನೋ ಆಯ್ತು, ಸೈಲೆಂಟ್ ಆಗಿದ್ದೀರಾ? ಪ್ರಿಯಾಗೆ ಆಗ್ತಾ ಇರ್ಲಿಲ್ಲ ತಲೆನೋವು, ಅದಕ್ಕೆ ಬೇಗ ಮಲ್ಕ್ಬಿಟ್ವಿ. ಏನೇ ಆಗಿದ್ರು ನಾನು ನಿಮ್ಮಿಬ್ಬರ ಹತ್ರನೂ ದೊಡ್ಡ ಸಾರಿ ಕೇಳ್ತೀನಿ. ನಿಮ್ ಗೆಟ್ ಟುಗೆದರ್ ಬಗ್ಗೆ ಅನುನು ಜರಿನೂ ಹೇಳಿದ್ದಾರೆ. ನಾನೇ ಇವ್ರನ್ನ ಹಠ ಹಿಡಿದು ಕರ್ಕೊಂಡು ಹೋಗಿದ್ದು. ವಿ ಆರ್ ರಿಯಲಿ ಸಾರಿ. ಬೇಡ ಸರ್, ಯಾಕೆ ಸಾರಿ ಎಲ್ಲ ಕೇಳ್ಕೊಂಡು? ನನಗ್ ಸ್ವಲ್ಪ ಟಯರ್ಡ್ ಆಗಿದೆ, ಆಮೇಲೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್ ಹೇಳೋದಕ್ಕ ದಟ್ಸ್ ಆಲ್ ರೈಟ್. ನಾವೀಗ ಹೊರಡ್ಬೇಕು. ನೀವು 4 ಜನ ಸೇರಿ ಮಾಡಿರೋ ಔಟಿಂಗ್ ನ ನಾಳೆ ನಾವು 6 ಜನ ಸೇರಿ ಹೋಗೋಣ. ಅಯ್ಯೋ, ನಾಳೆ ಆಗಲ್ಲ. ನಾಳೆ ನನ್ಗೊಂದು ಬಲ್ಕ್ ಆರ್ಡರ್ ಇದೆ. ಆ ಆರ್ಡರ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾಳೆ ನಾವು ಪಾರ್ಟಿಗೆ ಹೋಗ್ತಿದೀವಿ, ಏನು ಮಾತಾಡಂಗಿಲ್ಲ. ಇಲ್ಲ, ನಾಳೆ ನಾವು ಮತ್ತೆ ಬರ್ತೀವಿ. ಅಯ್ಯೋ, ನಾಳೆ ಪ್ಲೀಸ್ ನಮಗೋಸ್ಕರ ಬಾ. ಹಾ, ಅದಕ್ಕೂ ಮೊದಲು ನಿಮ್ಗೊಂದು ಗಿಫ್ಟ್ ಇದೆ. ಅದೆಲ್ಲೇ ಕೊಡಿಲಿ. ತಗೊಳ್ಳಿ, ಶುದ್ಧವಾದ ಗೇರ್ ಹಣ್ಣಿಂದ ಮಾಡಿರೋದು. ಅಳಿ ಅಂದ್ರೆ ಒಂದು ಕೊಟ್ಟಿದ್ದೀನಿ, ಇನ್ನೊಂದು ಉಳಿದಿದೆ ನಿಮ್ಗೆ. ಅಯ್ಯೋ, ಇದೆಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ. ಸುಮ್ನೆ ಕೂಡ ಮನೇಲಿ ಇಟ್ಕೊಳ್ಳಲ್ಲ. ಸಾರಿ. ನಾನ್ ಪ್ರಿಯಾಂಕ್ ಸಪೋರ್ಟ್ ಮಾಡ್ತೀನಿ. ಈ ವಿಷಯದಲ್ಲಿ ನಾವು ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ಆದ್ರೆ ನನ್ಗಿದ್ ಖಂಡಿತ ಬೇಕು. ಇದನ್ನ ಈಗಲೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ಗಿಫ್ಟ್ ಅಲ್ವಾ? ಬೆಲೆ ಬಾಳೋ ಗಿಫ್ಟ್ ಯೂಸ್ ಮಾಡೋರ ಹತ್ರ ಇರತಾನೆ ಒಳ್ಳೇದು. ಅದೇ ಒಳ್ಳೆ ತಾನೆ. ಹೌದು, ಅದು ಸರಿನೇ. ಏನೇ ಇದ್ರು ಉಳಿದಿರೋದಲ್ಲ ನಾಳೆ ಸಾಯಂಕಾಲ. ಗುಡ್ ನೈಟ್. ಗುಡ್ ನೈಟ್. ಇದನ್ನು ನಾನೇ ಕುಡಿಬೇಕಾ? ಬರ್ತೀನಿ.
ತರ ಅವಮಾನ ಮಾಡ್ಬಿಟ್ರಲ್ಲ. ಖಂಡಿತ ಇದು ಅಕ್ಕಂಗೂ ಮಾವಂಗೂ ಕಷ್ಟ ಆಗಿರುತ್ತೆ. ಪ್ರಿಯಾ ಏನೋ ಒಡ ಹುಟ್ಟದವ್ರ ತರನು, ಮಾಧವು ನೀವು 2 ದೇಹ 1 ಮನ್ಸವ್ರ ತರ ಹೇಳಿದ್ರಲ್ಲ, ಇವಾಗ ನೋಡಿದ್ರಲ್ಲ. ಇಲ್ಲ, ನಾವು ಒಂದ್ ಮಾತು ಅವ್ರ ಹತ್ರ ಹೇಳ್ಬೇಕಿತ್ತು. ಯಾಕೆ? ನಮಗಿನ ಅವರೇ ಅಲ್ವಾ ಸಂತೋಷ ಪಟ್ಟಿರ್ಬೇಕಿದಕ್ಕೆ. ಹಾಗೆ ನಾವು ಅನ್ಕೊಂಡ್ವಲ್ಲ. ಅಷ್ಟಕ್ಕೂ ಮಾವ ಸಾರಿ ಕೇಳಿದ್ರು. ಒಂದು ಗಿಫ್ಟ್ ಕೊಡುವಾಗ ಅದು ಏನ್ ಬೇಕಾದ್ರೂ ಇರ್ಬೋದು. ರಿಜೆಕ್ಟ್ ಮಾಡೋ ತರ ಇನ್ಸಲ್ಟ್ ಬೇರೆ ಯಾವ್ದೂ ಇರಲ್ಲ. ಯೂಸ್ ಮಾಡೋದೇ ಇಲ್ವಂತೆ. ಅದು ಹೋದ್ರೆ ಹೋಗ್ಲಿ ಬಿಡು, ಇದನ್ ಯಾಕೆ ಮಾತಾಡ್ತಾನೆ ಇದೀಯಾ? ನನ್ ಮನ್ಸು ಅಷ್ಟು ಬೇಗ ಸಮಾಧಾನ ಆಗಲ್ಲ. ಹಾಗಿದ್ದಾಗ ಇವತ್ ಬೆಳಗ್ಗೆ ಯಾಕವ್ರು ಆ ಹಲ್ಸಿನಣ್ಣು ಬಿದ್ದಾಗ ನಮ್ಮನ್ ಕರೆದ್ರು? ಛೇ, ಅಸಹ್ಯ ಅನ್ಸುತ್ತೆ. ನಾವು ಓವರ್ ಆಗಿ ರಿಯಾಕ್ಟ್ ಮಾಡಿದ್ವಿ ಅಂತ ನನಗನ್ನಿಸ್ತಾ ಇದೆ. ಏನೇ ಆದ್ರೂ ಒಂದು ಫ್ಯಾಮಿಲಿ ತರ ಇದ್ವಿ ಅಲ್ವಾ? ಪರವಾಗಿಲ್ಲ, ನಾಳೆ ಈವ್ನಿಂಗ್ ಹೋಗ್ತೀವಲ್ವಾ, ಅವಾಗ ನೋಡೋಣ. ಆಮೇಲೆ ಹೋದ ತಕ್ಷಣ ಇನ್ವಿಟೇಷನ್ ಕಳಿಸ್ತೀನಿ. ಕಳಿಸಿದ ತಕ್ಷಣ 4 ಜನನು ವೀಸಾ ತಗೋಬೇಕು. ಅಮೆರಿಕದಲ್ಲಿ 15 ರಾತ್ರಿ 14 ಹಗಲು ನಾನೇ ಸ್ಪಾನ್ಸರ್ ಮಾಡ್ತೀನಿ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ತೀನಿ. ಏನಂತೀಯ? ಏನೇ ಆಯ್ತು ನಿನ್ಗೆ? ಅಮೆರಿಕ ಅಂದ್ರೂ ಏನು ಅನ್ನಿಸ್ತಿಲ್ವಾ? ಇರಿರು, ಅಮೆರಿಕ ಅಂದ್ರೆ ಅಷ್ಟು ಕೇವಲ ನಿನ್ಗೆ ಹಿಡ್ಸಿಲ್ಲ ಅಂದ್ರೆ ಹೇಳು. ಆರ್ಟಿಕಾ, ಅಂಟಾರ್ಟಿಕಾ, ಆತರ ಬೇರೆ ಯಾವ್ದಾದ್ರು. ಸರಿ, ನಾನೀಗ ಒಂದು ವೈನ್ ಆರ್ಡರ್ ಮಾಡ್ತೀನಿ. ನನ್ನ ಕಂಪ್ನಿ ಕೊಡೋರು ಕೊಡ್ಬೋದು. ಮೊದ್ಲೇ ಹೇಳ್ತೀನಿ, ಈ ವಿಷಯದಲ್ಲಿ ಯಾರಿಗೂ ಒತ್ತಾಯ ಮಾಡಲ್ಲ. ಯಾರ ಅಡ್ವೈಸನ್ನು ನಾನು ಕೇಳಲ್ಲ. ಮಾವ ಬೇಡ ಮಾವ, ವೈನ್ ಆಗಿದ್ರು ಈ ಜಾಗದಲ್ಲಿ ಬೇಡ. ಯಾಕಂದ್ರೆ ಕೆಲವೊಬ್ರು ತಪ್ಪು ತಿಳ್ಕೊತಾರ ಮಾವ, ಅದ್ ನಮ್ಗೆ ಅವಮಾನ. ನೋಡಿದ್ರಾ, ಇದೇನೆ ರಕ್ತ ಸಂಬಂಧದಲ್ಲಿರೋ ಒಂದು ಕೇರ್. ಬೇಡ, ನನ್ ಸೊಸೆ ಹೇಳಿರೋ ಮಾತಿಗೆ ನಾನು ಒಪ್ಕೊಂಡು ಮನ್ಸಲ್ಲಿ ಬಹಳ ನೋವಿಟ್ಕೊಂಡು ಇವತ್ ಮಾತ್ರ ಕ್ಯಾನ್ಸಲ್ ಮಾಡ್ತೀನಿ. ಏನಾನು ಎಲ್ಲ ಗೊತ್ತಿರೋರೆ ಅಲ್ವಾ, ಬೇಕಾದ್ರೆ ಅವ್ರು ಕುಡಿಲಿ. ಅವ್ರು ಯಾಕೆ ಒಬ್ರೇ ಕುಡಿಬೇಕು? ನಾನ್ ಬೇಕಂದ್ರೆ ಕಂಪ್ನಿ ಕೊಡ್ತೀನಿ. ನನ್ಗೊಂದು ರೆಡ್ ವೈನ್, ನನಗೊಂದು ವೈಟ್ ವೈನ್. ಕುಡಿಯಲ್ಲ ಅಂತ ಪ್ರಿಯಾ ಹೇಳಿದ್ದು ಸುಳ್ಳು ತಾನೆ? ನಮ್ಮನ್ನ ಯಾಮರ್ಸಿದ್ದ? ಅದಕ್ಕೇನೆ ನಾನ್ ಬೇಡ ಅಂತ ಹೇಳ್ದೆ. ಓಕೆ ಓಕೆ, ರಾತ್ರಿ ನಾನು ಹೇಳಿದ್ ವಾಪಸ್ ತಗೋತೀನಿ. ಬೇಕಿದ್ದಾಗ ವಾಪಸ್ ತಗೋ ಅಂತಾರೆ, ಇಲ್ಲ ಅಂದ್ರೆ ಮಾತಾಡ್ತಾರೆ. ಇದನ್ನೆಲ್ಲಾನು ನಾವು ಸುಮ್ನೆ ಕೇಳ್ತಾ ಇರ್ಬೇಕಾ ಏನು? ಅದನ್ನ ಬಿಡು, ನಾನೀಗ ಒಂದು ಅಡ್ವೈಸ್ ಹೇಳ್ತೀನಿ. ಈ ಊಟನ ಹೀಗೆ ಇಟ್ರೆ ಬಿಸಿ ಆರೋಗುತ್ತೆ. ಅದಕ್ಕೆ ಬೇಗ ತಿನ್ಬಿಡ್ಬೇಕು. ಸೊ ಚೆರಿ ಅಂಡ್ ಮಧು ಸೈನಿಂಗ್ ಆಫ್ ಫ್ರಮ್ ಹಲೋ ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಏನ್ರೋ ಏನಾಯ್ತು? ಏನೋ ಮಿಸ್ ಆಗ್ತಿದೆ. ಇಲ್ವಲ್ಲ, ಏನು ಸಮಸ್ಯೆ ಇಲ್ವಲ್ಲ? ಶೋ ಅಲ್ಲಿ ಮಿಸ್ಟೇಕ್ ಆಯ್ತಾ? ಇಲ್ಲ, ಏನೋ ಫಾರ್ಮಲ್ ಆಗಿ ಮಾತಾಡೋ ತರ ಇತ್ತು. ಸರ್, ನಿಮ್ಗಾಗನ್ಸಿರುತ್ತೆ. 1 ನಿಮಿಷ. ಸರಿ. ಅನು, ಇವತ್ತೇನು ಅಂತ ಗೊತ್ತಿಲ್ವಲ್ಲ. ಅನು, 1 ನಿಮಿಷ ಇಲ್ವಾ? ಏನಾಯ್ತು ಪ್ರಿಯಾ? ಮನುಷ್ಯನ್ ತಾಳ್ಮೆಗೊಂದು ಲಿಮಿಟ್ ಇದೆ. ಈ ಅಳ್ಸಿನ ಮರ ಮತ್ತೆ ಕೊಂಬೆನ ಈಗ್ಲೇನೆ ಕಡಿಬೇಕು. ಹಣ್ಣು ಕೆಳಗ್ ಬಿದ್ದು ವಾಂತಿ ಬರ್ತಿದೆ. ಏ ಪ್ರಿಯಾ, ಅದಕ್ಯಾಕೆ ಹೀಗ್ ಕಿರ್ಚ್ಕೋತಾ ಇದ್ಯಾ? ನಾವ್ ಈ ಮನೆ ತಗೊಂಡಾಗ್ಲೇ ಮರ ಇತ್ತಲ್ವಾ, ಅದೇ ತರ ಈ ಕೊಂಬೆನೂ ಇತ್ತಲ್ವಾ? ಏನೇನೋ ಮಾತಾಡೋದ್ ಬೇಕಿಲ್ಲ, ಇದ್ರ ಮೇಲೆ ನನಗ್ ತಾಳ್ಮೆ ಇಲ್ಲ. ಏನಾಯ್ತು ಪ್ರಿಯಾ? ಏನ್ ಸಮಸ್ಯೆ? ಏನೂ ಇಲ್ಲ, ಈ ಮರನ್ ಕಡಿಬೇಕು ಅಷ್ಟೇನೆ. ಅಯ್ಯಯ್ಯೋ, ಇನ್ನೂ ಇದನ್ ಕಡ್ದಿಲ್ವಾ? ಹೌದು, ಅದನ್ನ ಕಡಿದ್ರೆ ಬೇರೆಯವರು ತಲೆನೋವಿಲ್ದೆ ಬದುಕ್ತಾರೆ. ಛೇ, ಯಾಕೆ ಪ್ರಿಯಾ ಹೀಗ್ ಮಾತಾಡ್ತಿದ್ದೀರಾ? ಲೇ, ಮತ್ತಿದಕ್ಕೇನೋ ಪರಿಹಾರ? ಲೋ, ನೀನು ಏನೋ ನಿನ್ ಮುಂದೆನೆ ಕಾಲ್ ಮಾಡಿದ್ನಲ್ಲ. ಕಡಿಯೋದಕ್ಕೆ ಯಾರನ್ನಾದ್ರೂ ಕರೆದ್ರೆ ಬರ್ದೇ ಇರ್ತಾರ? ಇಲ್ಲಿ ಎಷ್ಟು ಜನ ಮರ ಕಡಿಯೋರಿದ್ದಾರೆ? ಹಾಗಾದ್ರೆ ನೀವು ಕರ್ಕೊಂಬರುತ್ತಾನೆ. ಏನ್ ಸಮಸ್ಯೆ? ಇದು ನಮ್ ಸಮಸ್ಯೆ, ನಾವು ನೋಡ್ಕೊಂತೀವಿ. ನೀವು ನೋಡ್ಕೊಳ್ತೀರಾ, ಆದ್ರೆ ನೀವ್ ಈ ತರ ಕಿರ್ಚೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಯಾಕೆ ಸುಮ್ನೆ ಬೇಡ್ದಿರೋರೆಲ್ಲ ಪ್ರಶ್ನೆ ಕೇಳೋ ತರ ಮಾಡ್ತಿದ್ಯಾ? ಈ ತರ ಎಲ್ಲ ಆಗ್ತಾ ಇದ್ರೆ ಯಾರಾದ್ರೂ ಕೂಡ ಹೀಗೆ ಮಾಡೋದು. ಪ್ರಿಯಾ ಆಗಿದ್ಕೆ ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಸರಿ, ಒಂದ್ ಮಾಡೋಣ, ಈ ಮರನ ನಾವೇ ಕಟ್ ಮಾಡ್ತೀವಿ. ಹಾಗೆಲ್ಲ ನಮ್ಮ ಹಲಸಿನ ಮರನ ಯಾರು ಕಟ್ ಮಾಡಕ? ಹಾಗಿದ್ರೆ ನಾವ್ ಇದನ್ನ ಹಾಗೆ ನೋಡ್ಕೊಂಡೇ ಇರ್ಬೇಕಾ? ಆ ತರ ಎಲ್ಲ ಇರಕ್ಕಾಗಲ್ಲ. ನಾನು ಇವತ್ತೇ ಜನಗಳನ್ನ ಕರೆಸಿ ಇದನ್ನ ತೆಗಿಸ್ಬಿಡ್ತೀನಿ ನೋಡಿ. ಅದೆಲ್ಲ ಹಾಗಂದ್ರೆ ನಾವೇ ಕಟ್ ಮಾಡ್ತೀವಿ ಅಂತ.
ನೀವೇನೋ ಮನ್ಸಲ್ಲಿ ಇಟ್ಕೊಂಡು ಈ ತರ ಮಾಡ್ತಾ ಇದ್ದೀರಾ. ನೀನ್ ಬೇಡದೇ ಇರೋದೆಲ್ಲ ಮಾತಾಡ್ತಾ ಇದೀಯಾ. ಹೇಗ್ ಮಾತಾಡ್ಬೇಕು ಅಂತ ನೀನ್ ಹೇಳ್ಬೇಡ. ಇಲ್ಲಿ ನೋಡಿ, ನೀವಿಬ್ರು ಸೇರ್ಕೊಂಡು ಬೇರೆ ಏನೇನು ಮಾತಾಡ್ತಾ ಇದೀರಾ ಇಲ್ಲಿ. ಜಗದಲ್ಲಿ ಕಾರಣವಿಲ್ಲದೆ ಬಗೆ ಬಗೆ ಕಲಹವು ಮಾಮೂಲೆ. ತುಂಬಾ ಸನಿಹವಿರಲು ನಾಳೆ ಅದು ಬರು ಅನ್ಸುತ್ತೆ.